ನನಗೆ ಯಾವತ್ತೂ ಇಷ್ಟೊಂದು ಹೆದರ್ಕೊಂಡಿಲ್ಲ ನಾನು. ಹೆಂಗೆ ಅಂದರೆ ಸಕ್ಕಂತ ಕಿಟಕಿ ಹತ್ರ ಗಾಯ್ಸ್ ನಾನು ಝೂಮ್ ಹಾಕಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಎವ್ವಿ ಅಂದರೆ ಇವ್ವಿ ಭಯ ಆಯಿತು. ಯಾವ ರೇಂಜ್ ಗೋಡ್ ಬಂದಿದೆ ಅಂದರೆ ಅದೇ ಕಿಟಕಿಯಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದೇ ಕಿಟಕಿಯಲ್ಲಿ ಗಾಯ್ಸ್ ಸಮಥಿಂಗ್ ಇಸ್ ರಾಂಗ್ ದೇ ಗಾಯ್ಸ್. ನನಗೆ ಮೇಲೆಯಿಂದ ಸೌಂಡ್ ಕೇಳಿಸ್ತಾ ಇದೆ. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಾರ್ಕ್ ಗೋಸ್ಟ್ ವಿಡಿಯೋಗೆ ಸ್ವಾಗತ. ಇವತ್ತು ಈ ಕಂಟೆಂಟ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನಿಮಗೆ ಬ್ಯಾಕ್ ಸೈಡಲ್ಲಿ ಮನೆ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಈ ಫುಲ್ಲು ಮನೆ ಎಲ್ಲ ಖಾಲಿ ಇದ್ದಾವೆ. ಪ್ಲಸ್ ಆ ಕಡೆ ಮನೆಗಳಲ್ಲೆಲ್ಲ ವರ್ಕ್ ಹಾಕಿದೆ, ಅಂದರೆ ಇದ್ದಾರೆ ಆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಆದರೆ ಈ ಮನೆ ಮಾತ್ರ ಲಾಸ್ಟ್ ನಾನು 10 ಇಯರ್ಸಿಂದ ನೋಡ್ತಾ ಇದ್ದೀನಿ, ಈ ಖಾಲಿನೇ ಇದೆ. ಪ್ಲಸ್ ನಾನು ಲಾಸ್ಟ್ ಇಯರ್ ಒಂದು ವೀಡಿಯೋ ಮಾಡಿದ್ದೆ ಈ ಮನೆಯಿಂದ. ಸೈಕೋ ನನ್ನ ಮಕ್ಕಳಿದ್ರು. ಈ ನಡುವೆ ನಾನು ನೈಟ್ ಡ್ಯೂಟಿ ಸ್ವಿಗ್ಗಿ ಮಾಡ್ತೀನಿ. ನೈಟ್ ಡ್ಯೂಟಿ ಮಾಡ್ಬೇಕಾದ್ರೆ ಇಲ್ಲಿ ಬಂದಾಗೆಲ್ಲ ಬ್ಯಾಡ್ ವೈಬ್ಸ್ ಕೇಳಿಸುತ್ತೆ. ಸೊ ಅದರಿಂದ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇವತ್ತು ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಅದೇ ಸೈಕೋ ನನ್ನ ಮಕ್ಕಳ ಇಲ್ಲ ಏನಾದರೂ ಬೇರೆ ಥರ ದೆವ್ವ ಏನಾದರೂ ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಅಂತ ಒಂದು ಜಸ್ಟು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಂತಲೇ ಈ ವಿಡಿಯೋ. ಇವಾಗ ಟೈಮ್ 3 ಗಂಟೆ ಆಗಿದೆ. ಸೊ ನಾನು ಆ್ಯಕ್ಚುಲಿ 1 ಗಂಟೆಗೆ ಬರೋಣ ಅಂದ್ಕೊಂಡೆ ಇಲ್ಲಿಗೆ. ಆರ್ಡ್ರ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಇವಾಗ ಲೇಟು ಹೇಗೆ ಮಾಡಿದ್ರೆ, ಹಿಂದೆ ಕಾಣಿಸ್ತಿರೋ ಮನೆ ಒಳಗೆ ನುಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ನಾನು ಒಬ್ಬನೇ ಇರೋದು, ಸುತ್ತಮುತ್ತ ಯಾರೂ ಇಲ್ಲ, ನೋಡ್ತಾ ಇರ್ಬೋದು ನೀವು. ಈಗಂತೂ ಹೋಗ್ಬಿಡೋಣ ಗಾಯ್ಸ್. ಈಗಂತೂ ಹೋಗ್ತಾ ಇದ್ದೀನಿ, ಬಟ್ ಅಲ್ಲಿ ಹೋಗೋಕೆ ಅಂದರೆ ಹೆವಿ ಭಯ ಆಗ್ತೈತೆ. ಪ್ಲಸ್ ಯಾವ ಧೈರ್ಯದ ಮೇಲೆ ಆಗ್ತಾಯಿದ್ದೇನೆ ಅಂತ ಗೊತ್ತಾಗ್ತಿಲ್ಲ, ಯಾವ ಕಡೆಯಿಂದ ಹೋಗ್ಬೇಕಂತಲೂ ಗೊತ್ತಾಗ್ತಿಲ್ಲ, ಅಲ್ಲೋಗಿ ಏನು ಮಾತಾಡಲಿ ಅಂತಲೂ ಗೊತ್ತಾಗ್ತಿಲ್ಲ. ಯಾಕಂದರೆ ಒಬ್ಬನೇ ಇರೋದ್ರಿಂದ ಹೆವಿ ಅಂದರೆ ಹೆವಿ ಟೆನ್ಷನ್ ಆಗ್ತೈತೆ. ಸೊ ಯಾರಾದರೂ ಸೈಕೋ ನನ್ನ ಮಕ್ಕಳು ಎದ್ಬಿಟ್ಟು ಆಮೇಲೆ ಅಟ್ಯಾಕ್ ಮಾಡಿದ್ರೆ ಅಂತ ಭಯ ಅಷ್ಟೇ. ಇವಾಗ ನೋಡ್ತಾ ಇದ್ದೀರ ನೀವು, ಹೋಗ್ತಾ ಇದ್ದಾನೆ. ಅವ್ರೆ ಯಾವುದೇ ಆಗೋಣ ನೋಡಿ ಯಾವ ಥರ ಇದೆ ಇಲ್ಲಿ. ಎಂಟ್ರಿ ಆಗ್ತಾನೆ ಬಾಬಾ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಏನು ಹೇಳ್ತಾರೆ, ಲೈಟಿಂದ ಕರೆಂಟ್ ಬಿಲ್ಲೆಲ್ಲ ಬರುತ್ತಲ್ಲ ಆ ಥರದ್ದು ಮೀಟ್ರ್ ಅಂತಾರೆ. ಸೊ ಒಳಗೆಲ್ಲ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಕೊಡ್ಬಿಟ್ಟೆಲ್ಲ ಬಿಸಾಕೋರೆ. ಸೊ ಯಾರು ಇಲ್ಲ ಅಂದರೆ ಸಾಕು ನನಗೆ. ನನಗೆ ಅಲ್ಲೇನು ಬೇರೆ ಥರ ಕಾಣಿಸ್ತೈತೆ, ನಿಮಗೆ ಕ್ಲೀನಾಗಿ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ ಬಾಗ್ಲ ಹತ್ರ ಕ್ಲೋಸ್ ಆಗಿದೆ ಈ ರೂಮು. ಗೈಸ್ ಈ ರೂಮಲ್ಲಂತೂ ಏನೂ ಇಲ್ಲ, ಬೇರೆ ರೂಮ್ ಬರೋಲ್ಲ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಸೌಂಡ್ ಮಾಡಿದ್ರೆ ಪಕ್ಕದಲ್ಲಿ ಇರೋ ಬಿಲ್ಡಿಂಗ್ ಅವರು ಬಂದ್ಬಿಡ್ತಾರೆ ಅಂತ ಭಯ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಹೆಂಗಿದೆ ಇದು, ಭಯಾನಕ. ಇಲ್ಲೆಲ್ಲ ಗೈಸ್ ನನಗೆ ಸೌಂಡ್ ಕೇಳಿಸ್ತಾ ಇದೆ, ಸೈಲೆಂಟ್ ಆಗಿರ್ತೀನಿ, ನೀವು ಕೇಳಿಸ್ಕೊಳ್ಳಿ. ನನಗೆ ಮೇಲೆಯಿಂದ ಸೌಂಡ್ ಕೇಳಿಸ್ತಾ ಇದೆ. ಗಾಯ್ಸ್ ಯಾಕೆ ಓಡಿ ಬಂದೆ ಅಂದರೆ, ಯಾರೋ ಬಾಗಿಲು ಹಾಕಿರೋ ಥರ ಸೌಂಡ್ ಬಂತು ನನಗೆ. ಇದರಲ್ಲೂ ಕೇಳಿಸಿರುತ್ತೆ. ನಾನು ಎಡಿಟಿಂಗಲ್ಲಿ ಇನ್ನೂ ಕ್ಲೀನಾಗಿ ತೋರಿಸ್ತೀನಿ. 1 ಸೆಕೆಂಡ್ ಹೆವಿ ಭಯ ಆಗ್ಬಿಡ್ತು. ಇದರಲ್ಲಿ ಪಕ್ಕ ಯಾರೋ ಇದ್ದಾರೆ ಗೈಸ್ ಇಲ್ಲಿ ಯಾರು ಇದ್ದಾರೆ, ಪಕ್ಕ ಸೈಕೋ ನನ್ನ ಮಕ್ಕಳು ಇದ್ದಾರೆ. ನಾನು ಅಲ್ಲಿ ಹೋದಾಗ 2 ರೂಮ್ ಹೋದೆ, ಇನ್ನೊಂದು ರೂಮಿಂದ ಬಾಗಿಲು ತಳ್ಳಿರೋ ಸೌಂಡ್ ಬಂತು. ಸೊ ಎದ್ರುಕೊಂಡು ಓಡಿ ಬಂದ್ಬಿಟ್ಟೆ. ಇವಾಗ ಮತ್ತೆ ಅಲ್ಲಿ ಹೋಗೋಕೆ ನನಗೆ ಹೆವಿ ಭಯ ಆಗ್ತೈತಿ. ಒಬ್ಬನೇ ಅಂತೂ ಹೋಗಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಬ್ಬನ ಕರ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಏನು ಮಾಡಲಿ ಅರ್ಥ ಆಗ್ತಿಲ್ಲ ನನಗೆ. ಒಬ್ಬನೇ ಹೋಗೋಕೆ ಹೆವಿ ಅಂದರೆ ಹೆವಿ ಭಯ ಆಗ್ತೈತೆ. ಫಸ್ಟ್ ಫ್ಲೋರ್ವರೆಗೂ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನನಗಿನ್ನೂ ಭಯ ಆಯ್ತು ಅಂದರೆ ಓಡಿ ಬಂದುಬಿಡ್ತೀನಿ. ಯಾಕಂದರೆ ಇದು ತುಂಬ ಒಬ್ಬನೇ ಹೋಗ್ತಾ ಇರೋದ್ರಿಂದ ಈ ದೆವ್ವ ಗಿವ್ವ ಅಂತ ಭಯ ಇಲ್ಲ ನನಗೆ.
ಈ ಸೈಕೋ ನನ್ನ ಮಕ್ಕಳು ಇದ್ದರೆ ಏನಾದರೂ ಮಾಡ್ತಾರಂತ ಅಷ್ಟೇ ಭಯ. ಮತ್ತೆ ಇವಾಗ ಹೋಗ್ತಾ ಗೈಸ್ ಸೌಂಡ್ಸ್ ಇದೆ. ಗೈಸ್ ಇಲ್ಲಂತೂ ಪಕ್ಕ ಸಮಥಿಂಗ್ ಇಸ್ ರಾಂಗ್. ನಾನು ನೋಡಿ ಸೌಂಡ್ಸ್ ಅದು ನಾಯಿದಂತೂ ಅಲ್ವೇ ಅಲ್ಲ, ಇವಾಗ ಕೆರೆಸಿದ ನಾಯಿದು. ಅಲ್ಲಿ ಪಕ್ಕ ಯಾರೋ ಇದ್ದಾರೆ, ನನಗೊಬ್ಬನಿಗೆ ಅಲ್ಲಿ ಹೋಗೋಕ್ಕೆ ಭಯ ಆಗ್ತೈತೆ. ಸೊ ನಾನು 2 ರೂಮ್ ಎಕ್ಸ್ಪ್ಲೋರ್ ಮಾಡಿದ ತಕ್ಷಣ ಅರೆ ನೋಡ್ತಾ ಇರ್ಬೋದು, ನನಗೆ ನಾಯಿ ಕೆರೆಸ್ತೈತೆ, ಹೆದರ್ಕೊಂಬಿಟ್ಟೆ. ಗಾಯ್ಸ್ ಲಿಟ್ರಲಿ ಗಾಯ್ಸ್ ಅಲ್ಲಿ ಪಕ್ಕ ದೆವ್ವ ಅಂತೂ ಇದೆ ಗಾಯ್ಸ್. ನಾನು 1 ಸೆಕೆಂಡ್ ಅಲ್ಲಿ ಹುಚ್ಚ ಹಿಡ್ಕೊಂಡು ಅಲ್ಲೇ ನಿಂತಿದ್ದೆ, ಕ್ಯಾಮ್ರಾ ಆಫ್ ಮಾಡಿ ಕ್ಲೀನಾಗಿ ಗಾಯ್ಸ್. ಕಿಟಕಿಯಲ್ಲಿ ನನಗೆ ಎಷ್ಟು ಹೆದರಿಕೆ ಆಯಿತು ಅಂದರೆ ಅಲ್ಲಿಂದ ಹುಚ್ಚ ಹಿಡ್ಕೊಂಬಂದಿದ್ದೀನಿ ಪ್ರಾಮಿಸು ಗಾಯ್ಸ್. ಕಿಟಕಿಯಲ್ಲಿ ನಾನು ಅಲ್ಲಿ ಹುಚ್ಚ ಹಿಡ್ಕೊಂಡು ನಿಂತ್ಕೊಂಡ್ರೆ ಕಿಟಕಿಯಲ್ಲಿ ಹಿಂಗೆ ಬಂದ್ಬಿಡ್ತು ನನಗೆ. ಯಾವತ್ತೂ ಇಷ್ಟೊಂದು ಹೆದರ್ಕೊಂಡಿಲ್ಲ ನಾನು. ಹೆಂಗೆ ಅಂದರೆ ಸಕ್ಕಂತ ಕಿಟಕಿ ಹತ್ರ ಗಾಯ್ಸ್. ನಾನು ಝೂಮ್ ಹಾಕಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಎವ್ವಿ ಅಂದರೆ ಇವ್ವಿ ಭಯ ಆಯಿತು. ಯಾವ ರೇಂಜ್ಗೆ ಓಡ್ ಬಂದಿದೆ ಅಂದರೆ ಅದೇ ಕಿಟಕಿಯಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದೇ ಕಿಟಕಿಯಲ್ಲಿ ಗಾಯ್ಸ್. ಸಮಥಿಂಗ್ ಇಸ್ ರಾಂಗ್ ದೇ. ಗಾಯ್ಸ್ ಇವ್ವಿ ಅಂದರೆ ಇವ್ವಿ ಪಕ್ಕಲ್ಲಿ ಸೈಕೋ ನನ್ನ ಮಕ್ಕಳಕ್ಕಿಂತ ದೆವ್ವನೇ ಇದೆ. ಯಾಕಂದರೆ ನಾನು ವೀಡಿಯೋ ಮಾಡ್ಬೇಕಾದ್ರೆ ಬಾಗಿಲು ಸೌಂಡ್ ಬಂತು. ಇವಾಗ ನೋಡಿದ್ರೆ ನಾನು ಜಸ್ಟು ಇವಾಗ ವೀಡಿಯೋ ಆಫ್ ಮಾಡಿ ನಾನು ಈ ವಿಡಿಯೋ ಇಷ್ಟೇ ನಾಳೆ ಮಾಡ್ತೀನಿ, ವೀಡಿಯೋ ಆಫ್ ಮಾಡಿ ಹುಚ್ಚಾನಂತ ನಿಂತ್ಕೊಂಡೆ ಗಾಯ್ಸ್. ಸಡನ್ನಾಗಿ ಕಿಟಕಿ ಹತ್ರ ಎವ್ವಿ ಅಂದರೆ ಎವ್ವಿ. ಎಷ್ಟು ಹೆದರ್ಕೊಂಡ್ರೆ ಅಂದರೆ ನನ್ನ ಕೈ ಮೇಲೆ ಕೂದಲೇ, ನನ್ನ ಕೈ ಕಾಲೆಲ್ಲ ಇನ್ನೂ ನಡುಗ್ತೈತೆ, ಶಿವರ್ ಆಗ್ತೈತೆ. ಆ ರೇಂಜಿಗೆ 3 ಗಂಟೆಗೆ ಈ ಥರ ಇದ್ದರೆ ನಾವು 1 ಗಂಟೆಗೆ ಬಂದರೂ ಗಾಯ್ಸ್ ಪ್ರಾಮಿಸ್ ಗಾಯ್ಸ್. ಅಲ್ಲಿ ನಾನು ಕ್ಯಾಮ್ರಾ ಓಪನ್ ಮಾಡೋದು ಎಲ್ಲಿ, ಫೋನ್ ಜೋಬಲ್ಲಿ ಇಟ್ಕೊಂಡಿದ್ದೀನಿ, ಗದ ನಡುಗ್ತಿದ್ದೀನಿ, ಹುಡ್ಕಾಡ್ಕೊಂಡು. ನಾನು ಇಲ್ಲಿವರೆಗೆ ಬರೋಕ್ಕೆ ಎಷ್ಟು ಹೆದರ್ಕೊಂಡೆ ಅಂದರೆ ಗಾಯ್ಸ್ ಪ್ರಾಮಿಸ್. ಅಲ್ಲಿ ಪಕ್ಕ ದೆವ್ವ ಇದೆ, ದೆವ್ವ ಅಂತೂ ಪಕ್ಕ ಇದೆ. ನಾನು ಕಿಟಕಿಯಿಂದ ನೋಡಿದ ತಕ್ಷಣ ಹೆದರ್ಕೊಂಬಿಟ್ಟೆ ಇವ್ವಿ. ನೋಡಿ ಎಲ್ಲ ನಾಯಿಗಳು ಹೆಂಗೆ ಹೆದರ್ತೈತೆ. ಇಲ್ಲಿ ಪಕ್ಕ ಇದೆ. ನಾನು ಒಳ್ಳೆ ನೆಕ್ಸ್ಟ್ ವೀಡಿಯೋ ಪಕ್ಕ ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸ್ವಲ್ಪ ಧೈರ್ಯ ತೊಗೊಂಡೋಗ್ತೀನಿ.